ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗ್ 8:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೋ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಇನ್ನೂ ಏನು ನೀಟಾಗಿ ಆಗಿಲ್ಲ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಏನಪ್ಪ ಅಂದರೆ ನೆನ್ನೆ ನಮ್ಮ ಅತ್ತೆ ಮನೆಗೆ ಹೋಗಿದ್ನಲ್ಲ, ಚಾರ್ಜರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಚಾರ್ಜರ್ ಬೇಕೇ ಬೇಕು ನಿಜವಾಗ್ಲೂ. ನನ್ನ ಫೋನಲ್ಲಿ ಇವಾಗ ಚಾರ್ಜ್ ಇಲ್ಲ, ಚಾರ್ಜರ್ ತರಬೇಕು. ಅದಕ್ಕಿಂತ ಮೊದಲು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಂಗೆ ಹೋಗಿ ರವೆ ಉಂಡೆಗೆ ಏನು ಐಟಮ್ಸ್ ತೆಗೆದು ಕೊಟ್ಟು ಬಂದಿತ್ತಿಲ್ಲ ನಾನು. ನಾಳೆ ಫೋನ್ಪೇ ಮಾಡ್ತೀನಿ ತೊಗೊಳ್ಳಿ ಅಂತ ಹೇಳಿ ಬಂದಿದ್ದೆ. ಹೆಂಗಿದ್ರು ನಾನೇ ಹೋಗ್ತಾ ಇದ್ದೀನಲ್ಲ, ರವೆ ಉಂಡೆಗೆ ಎಲ್ಲ ಐಟಮ್ಸ್ ತೊಗೊಂಡೋಗಿ ಕೊಟ್ಬಿಟ್ಟು ಹಾಗೆ ಚಾರ್ಜರ್ ತೊಗೊಂಡು ಬರಬೇಕು ನಮ್ಮ ಅತ್ತೆ ಮನೆಗೆ ಹೋಗಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಟ್ಟೆ ಐರನಿಗೆ ಕೊಡಬೇಕು. ಬಟ್ಟೆನ ಐರನ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಅದರಿಂದ ನನ್ನ ಹಸ್ಬೆಂಡ್ದು ಮತ್ತು ನಂದು 2 ಜೊತೆನೂ ಬಟ್ಟೆ ಐರನಿಗೆ ಕೊಟ್ಬಿಡ್ತೀನಿ. ಐರನ್ ರೆಡಿಯಾಗಿರುತ್ತೆ ನಮ್ಮ ಅತ್ತೆ ಮನೆಯಿಂದ ಬರೋ ಅಷ್ಟರಲ್ಲಿ. ಅದರಿಂದ ಹಂಗೆ ಕೊಟ್ಬಿಟ್ಟು ಹೋಗೋಣ ಅಂತ. ಬೇಗ ರೆಡಿ ಆಗ್ರಿ. ನೋಡಿ, ಏನಂದ್ರೆ ಏನೂ ಮಾಡಿಲ್ಲ, ಮನೆಯೆಲ್ಲ ಹಾಗೇ ಇದೆ. ಇವಾಗೆಲ್ಲ ಬೆಡ್ಶೀಟು ಸಹಿತ ಎತ್ತಾಕಿಲ್ಲ. ಅಂದರೆ ಫಸ್ಟು ನನ್ನ ಮಗಳನ್ನ ಸ್ಕೂಲಿಗೆ ಕಳ್ಸೋಗಂಟ ನಾನು ಡೈಲಿ ಅಷ್ಟೇ ಏನು ಕೆಲಸ ಮಾಡ್ಕೊಳ್ಳಲ್ಲ. ಅವಳನ್ನ ಸ್ಕೂಲಿಗೆ ಕಳಿಸಿ ಬಂದಮೇಲೆ ನನ್ನ ಕೆಲಸ ಏನೇ ಇದ್ರೂ. ಇವಾಗ ರವೆ ಉಂಡೆಗೆ ಎಲ್ಲ ಐಟಮ್ಸ್ ತೊಗೊತಾ ಇದ್ದೀನಿ. ಇಲ್ಲಿ ನಮ್ಮ ಅತ್ತೆ ಮನೆ ಹತ್ರನೇ ಬಂದೆ, ನಮ್ಮ ಅತ್ತೆ ಮನೆ ಹತ್ರನೇ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ಹೋಗ್ಬೇಕು ಬನ್ನಿ. ಈಚೆನಾದರೂ ತೊಳಿತಾ ಇದ್ದಾರೆ, ಈಚೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇವಾಗ ನಮ್ಮ ಅತ್ತೆ ಮನೆಗೆ ಬಂದೆ. ಮನೆ ಒಳಗಡೆ ಕುತ್ಕೊಳ್ಳೋಣ ಅಂದರೆ ಒರೆಸ್ತಾ ಇದ್ದಾರೆ. ಈಚೆ ತೊಳೆದ್ಬಿಟ್ಟು ಎಲ್ಲ ತ್ಯಾವ ಮಾಡಿದ್ದಾರೆ. ನೋಡಿ ಇಲ್ಲಿ ನೈಟಿ ಇಕ್ಕೋ ಮಲ್ಗೋಳೆ ಆಂಟಿ ಇವಳು. ನೈಟಿ ಹಾಕೊಳ್ಳೋ ಆಂಟಿ ಇವಳು. ನೈಟಿ ಹಾಕೊಂಡಿದ್ದಾಳೆ, ಹೊಚ್ಕೋತಾ ಇದ್ದಾಳೆ. ಏಟಯ್ಯ ಅವಳು ಏನೋ ನೈಟ್ ಟೈಮ್ ನೈಟಿ ಹಾಕೊಂಡೆ ಮಲ್ಕೊಳ್ಳೋದಂತೆ. ಸ್ಕೂಲ್ಗೆ ಹೋದ್ಲು. ಯಾರು ನೋಡಿ, ಈಗ ತಾನೇ ಬಂದು ಕೂತಿದ್ದೀನಿ. ಅಲ್ಲೇ ದೋಸೆ ಉಯ್ಯೋಗು ಅಂತಾರೆ. 1 ನಿಮಿಷ ಕುತ್ಕೊಳಕ್ ಬಿಡಲ್ಲ ಗೈಸ್ ಇವರು. ಅಲ್ಲಂಗಂತ ಸೊಸೆ ಬಂದಾಳೆ ಅಂದ್ಬಿಟ್ಟು ಸೊಸೆಗೆ ಮಾಡೋದೇ ಕೆಲಸನ, ಬೇರೆ ಕೆಲಸನೇ ಇಲ್ವಾ? ಅಡುಗೆ ಮಾಡ್ಸೋದು, ಪಾಯಸ ಮಾಡು, ಬಜ್ಜಿ ಮಾಡು, ಅಡುಗೆ ಮಾಡು, ದೋಸೆ ಉಯ್ಯಿ, ಬರೀ ಇದೇ ಆಯ್ತು ನಿಮ್ಗಳದು ಅಲ್ವಾ? ನಾನು ಮನೆ ರವೆ ಉಂಡೆಗೆ ಕಾಯೆಲ್ಲ ತುರ್ದ್ಬಿಟ್ಟು ಎಂತ ಮಾಡ್ಕೊಟ್ಟೋಯ್ತೀನಿ ಅಂದರೆ ಫಸ್ಟು ನೀನು ಹೋಗು ಅಂತಾರೆ ನಮ್ಮ ದೊಡ್ಡತ್ತೆ. ನನ್ನ ಕಳ್ಸೋಕ್ಕೆ ಕಾಯ್ತಾ ಇದ್ದಾರೆ. ನನ್ನ ಇದ್ರೆ ಇಷ್ಟ ಇಲ್ಲ ಅವ್ರಿಗೆ, ನಾನು ಹೋಗೋದೇ ಇಷ್ಟ ಅವ್ರಿಗೆ. ಸರಿ ಕಾಯ್ತು, ಸರಿ ಮಾಡ್ಕೊಡ್ತೀನಿ. ನಮ್ಮ ಅತ್ತೆ ಕೂತಿದ್ದಾರೆ. ನಮ್ಮ ಅತ್ತೆ ಇಷ್ಟೇ ಕೆಲಸ. ತಿಂಡಿ ತಿಂದ್ಮೇಲೆ ಕೆಲಸ ಆಗಲ್ಲ, ತಿಂಡಿ ತಿನ್ನೋಕ್ಕಿಂತ ಮುಂಚೆ ಕೆಲಸ. ರವೆ ಉಂಡೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದರಿಂದ ಕಾಯೆಲ್ಲ ತುರ್ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ತುರಿತಾ ಇದ್ದೀನಿ. ನಾಗಮ್ಮ ಅನ್ನೋರು ನಮ್ಮ ಬಾವನ ಮನೆಗೆ ಹೋಗ್ತಾ ಇದ್ದಾರೆ. ಅವರೊಬ್ಬರೇ, ನಮ್ಮ ದೊಡ್ಡತ್ತೆ ಒಬ್ಬರೇ ಮಾಡ್ತಾರಲ್ಲ, ನಾನು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇವಾಗ ಕಾಯಿ ತುರಿತಾ ಇದ್ದೆ. ನಮ್ಮ ಅತ್ತೆ ಕೈಲಿ ಆಗಲ್ಲ ಕಾಯಿ ತುರಿಯೋಕ್ಕೆ, ಅವ್ರಿಗೆ ಕೈ ಸ್ವಲ್ಪ ನೋವು ಇದೆ, ಅದರಿಂದ ಅವ್ರು ತುರಿಯಲ್ಲ. ಅದರಿಂದ ನಾನೇ ತುರಿತಾ ಇದ್ದೆ. ಬರ್ತಾರೆ ಅವ್ರು, ನೀವು ಒಂಚೂರು ಮನ್ಸು ಮಾಡ್ಬೇಕು. ಏನು ಮಾಡಲ್ಲ. ಇವಾಗ ಏನಾದ್ರು ಗೊತ್ತಾ, ನಿಮ್ಗೋಸ್ಕರ ನಾನು ಇಲ್ಲಿರೋದು. ನನ್ನ ತಮ್ಮನೇ ಹೌದು. ಯಾವತ್ತ ಹೊಂಟಾಗನು ಸುತ್ತೂರ್ಗ ನಾನು ನನ್ನ ತಮ್ಮ ಇರ್ತೀಗ ಹಿಂಗ ನಮ್ಮ ಹೂವ ಕೊರ್ಕ್ತಾಳ ಅಂತ ಇದ್ದೀನಿ. ಆಮೇಲೆ ನಾನು ಅಂದ್ನಲ್ಲ, ನಾ ಮಾತ್ರ ಬರಲ್ಲ, ನೀವು ಹೋದ್ರ ನಾನು ನನ್ನ ಮಕ್ಕಳು ನೋಡ್ಕೊ ಇರ್ತೀನಿ. ನಾ ಮಾತ್ರ ನಿನ್ ಜೊತೆ ಬರಲ್ಲ ಅಂತ ಕಂಡೀಷನ್ ಜಗಳಾಡದ್ನಲ್ಲ, ಅದಕ್ಕೆ ಇವ್ ಬರಲ್ವಲ್ಲ ನಮ್ಮ ಹೂವ ಅಂತ ಇದೀನಿ ಅಂತಾಳ. ಹೋಗೋದು ಪೂಜೆ ಮಾಡ್ತೀನಿ ನಾನು. ಹೋಗೋಕೆ ಮಾಡೋದು ಎಲ್ಲ ರೆಡಿ ಮಾಡ್ತಾ. ರವೆ ಉಂಡೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನಗೆ ಟೈಮ್ ಇಲ್ಲ, ಇಲ್ಲಾಂದರೆ ರೆಸಿಪಿ ತೋರಿಸಿರಿವೆ. ನನ್ನ ಮನೇಲಿ ಕೆಲಸಗಳಿದೆ. ರವೆ ಉರಿತಾ ಇದ್ದಾರೆ. ಅಮ್ಮ ಮಾಡ್ತೀನಿ. ಇವಾಗ ಮನೆಗೆ ಬಂದೆ. ನಮ್ಮ ಅತ್ತೆ ಮನೆ ಬಿಟ್ಟಾಗಲೇ ನಾನು 11 o'clock ಆಗಿತ್ತು. ಇವಾಗ ಟೈಮ್ ಬಂದು 11:45 ಆಗಿದೆ. ಯಾಕೆಂದರೆ ಏನು ಪೂಜೆಗಾಗಲಿ ಮತ್ತು ಮನೆಗಾಗಲಿ ಏನೂ ಐಟಮ್ಸ್ ತಂದಿದ್ದಿಲ್ಲ ನಾನು. ಸ್ವಲ್ಪ ತೊಗೊಳೋದಿತ್ತು, ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದೆ. ನೋಡ್ಬೋದು ಮನೆ ಕೆಲಸ ಏನೂ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು. 1 hour 1.5 ಅವರಲ್ಲೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಸ್ಟಾರ್ಟ್ ಮಾಡಿಕೊಂಡ್ರೆ. ಇವಾಗ ಎಲ್ಲ ತೊಗೊಂಬಂದೆ.
ಸ್ವಲ್ಪ ಪ್ಲೇಟ್ಸು ಪುಳಿಯೋಗರೆ ಮಾಡ್ಕೊಳ್ಳೋಣ ಊಟಕ್ಕೆ ನೈಟು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಕ್ಕಳು ಎಲ್ಲ, ಯಾಕಂದರೆ ಇಲ್ಲಿಂದ ನಾವು ಹೋಗ್ತಾ ಇರೋದು 6 o'clock ಮನೆ ಬಿಡ್ತೀವಿ. ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ಊಟ ಮಾಡೋರು ಮಾಡ್ತಾರೆ, ಮಾಡದೇ ಇರೋರು ಹಂಗೆ ಬರ್ತಾರೆ. ಅದರಿಂದ ಪುಳಿಯೋಗರೆ ಮಾಡ್ಕೊಂಡು ತೊಗೊಂಡು ಹೋದರೆ ಹೊಟ್ಟೆ ಹಶ್ವಿರೋರು ಊಟ ಮಾಡ್ತಾರೆ ಅಂದ್ಬಿಟ್ಟು ಒಂದು 15 ಪ್ಲೇಟ್ ತೊಗೊಂಬಂದೆ. ಎಲ್ಲ ಒಂದೇ ಬ್ಯಾಗಲ್ಲಿ ಹಾಕೊಂಬಂದೆ. ಕರ್ಬೇವಿನ ಸೊಪ್ಪು, ಇದು ನನ್ನ ಮಗನಿಗೆ ಬನೀನು. ನನಗೆ ತುಂಬ ಇಷ್ಟ ಈ ಥರ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಪಂಚೆ ಬನೀನು ಹಾಕಿಸ್ಬೇಕು ಅಂತ ಸಿಕ್ಕಾಬಟ್ಟೆ ಇಷ್ಟ ನನಗೆ. ಅದರಿಂದ ನನ್ನ ಮಗನಿಗೆ ಒಂದು ಚಿಕ್ಕದು ವೈಟ್ ಬನೀನು ತೊಗೊಂಡೆ. ಅವನಿಗೆ ಈ ಥರ ಬನೀನೆಲ್ಲ ನಾನು ಹಾಕೇ ಇಲ್ಲ, ಅಂದರೆ ನಾನು ತೊಗೊಂಡೇ ಇಲ್ಲ. ಅವ್ನು ಜಾಸ್ತಿ ನನ್ನ ಜೊತೆ ಇಲ್ವಲ್ಲ, ಅದರಿಂದ ನಾನು ಏನೂ ಈ ಥರ ತೊಗೊಂಡಿತ್ತಿಲ್ಲ ಅವನಿಗೆ. ಅದರಿಂದ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಒಂದು ವೈಟ್ ಬನೀನು ತೊಗೊಂಡೆ. ಚಿಕ್ಕ ಮಕ್ಕಳಿಗೆ ವೈಟ್ ಕಲರ್ ಬನೀನು ಹಾಕಿದ್ರೆ ಏನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾರೆ. ಅದರಿಂದ ಒಂದು ವೈಟ್ ಬನೀನು ತೊಗೊಂಡೆ. ನನ್ನ ಹಸ್ಬೆಂಡ್ಗಂತೂ ಈ ಥರ ದೇವಸ್ಥಾನಕ್ಕೆಲ್ಲ ಹೋದರೆ ಹೊಸ ಬಟ್ಟೆನೇ ಬೇಕು, ಅದೊಂದು ಅಭ್ಯಾಸ ಅವ್ರಿಗೆ. ಮನೇಲಿರೋದು ಹಾಕೊಳ್ಳೋಯಪ್ಪ ಅಂದರೆ ಬೇಡ ಅಂತಾರೆ. ಅವ್ರಿಗೆ ನೈಟ್ ಪ್ಯಾಂಟ್ ಬೇಕಿತ್ತು, ಒಂದು ನೈಟ್ ಪ್ಯಾಂಟ್ ತೊಗೊಂಬಂದೆ. ಈ ಥರ ಎಲ್ಲ ನಾನು ಚೂಸ್ ಮಾಡಿ ತೊಗೊಂಬಂದ್ರು ಅವ್ರು ಇಷ್ಟಪಟ್ಟೆ ಹಾಕೋತಾರೆ, ಚೆನ್ನಾಗಿಲ್ಲ ಅಂತ ಏನು ಹೇಳಲ್ಲ, ತುಂಬ ಇಷ್ಟಪಟ್ಟು ಹಾಕೋತಾರೆ. ಅದರಿಂದ ನೈಟ್ ಪ್ಯಾಂಟ್ ಸುಮ್ಮನೆ ತೊಗೋಬೇಕು ಅಂತ ಇದ್ರು. ನೈಟ್ ಪ್ಯಾಂಟ್ ತೊಗೋಬೇಕಾಗಿತ್ತು ಅಂತ ಬೆಳಗ್ಗೆನೋ ಹೇಳ್ತಾಯಿದ್ರು. ಹೆಂಗಿದ್ರು ಅಂಗಡಿಗೆ ಹೋಗಿದ್ನಲ್ಲ, ಇದೊಂದು ಇದಕ್ಕೆ ಇವಾಗ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾವು ನೈಟ್ ಪ್ಯಾಂಟು ಟೀ ಶರ್ಟು ಹಾಕೊತೀನಿ ಅಂತ ಹೇಳ್ತಾಯಿದ್ರು. ಅದರಿಂದ ಈ ಕಡೆಯಿಂದ ಬೇಕಾದ್ರೆ ಹಾಕೊಳ್ಳಿ ಅಂದ್ಬಿಟ್ಟು ಒಂದು ನೈಟ್ ಪ್ಯಾಂಟ್ ತೊಗೊಂಬಂದೆ. ಮಾಮೂಲಿ ಅವ್ರಿಗೆ ಪಂಚೆ ಬೇಕು. ಟೈಮು ನಾವು ಮಂತ್ರಾಲಯಕ್ಕೆ ಹೋದಾಗ ಅವರು ಪಂಚೆನೇ ಹಾಕ್ಕೊಂಡಿದ್ದು. ಅದರಿಂದ ನನಗೆ ಪಂಚೆ ಬೇಕೇ ಬೇಕು, ನಾನು ಪ್ಯಾಂಟ್ ಹಾಕ್ಕೊಳ್ಳಲ್ಲ. ಅಲ್ಲಿ ಒಂದು ವೈಟ್ ಶರ್ಟು ಮತ್ತು ಪಂಚೆ ಹಾಕೊತೀನಿ ಅಂದರು. ಅದು ನೆನಪಾಯಿತು, ಅದರಿಂದ ಒಂದು ಪಂಚೆ ತೊಗೊಂಬಂದೆ. ಮನೇಲಿ ಪಂಚೆ ಇದೆ ವೈಟ್ ಕಲರ್ದು, ಒಂದು 2-3 ಇದೆ, ಆದರೂ ಹೊಸದಿರಲಿ ಅಂದ್ಬಿಟ್ಟು ತೊಗೊಂಬಂದೆ. ಮತ್ತು ಬನೀನು ಅಷ್ಟೇ, ಮನೇಲಿರೋದು ಹಾಕ್ಕೊಳ್ಳಲ್ಲ ನಾನು, ಹೊಸದು ಬೇಕು ಅಂದರು. ಅದರಿಂದ ಒಂದು ಬನೀನು ತೊಗೊಂಬಂದೆ. ಇಷ್ಟು ಅವ್ರಿಗೆ ಅಂತ ತೊಗೊಂಬಂದಿದ್ದು. ಮಾಮೂಲಿ ನನಗೇನು ತೊಗೊಳ್ಳಿಲ್ಲ, ಹಾಕೊಳ್ದಿರೋ ಬಟ್ಟೆನೇ ತುಂಬ ಇದೆ. ಆದ್ದರಿಂದ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಬಟ್ಟೆನ ಐರನ್ ಮಾಡಿಸ್ಕೊಂಬಂದಿದ್ದೀನಿ. ಇವಾಗ ಪ್ಯಾಕಿಂಗ್ ಶುರು ಮಾಡಿ ಫಸ್ಟು ಪ್ಯಾಕ್ ಮಾಡಿ ಎತ್ತಿಕ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಫಸ್ಟು ಪ್ಯಾಕಿಂಗ್ ಮುಗಿಸ್ಕೊತೀನಿ. ಏನು ಮಾಡಿಲ್ಲ ನಾನು, ಅಂದರೆ ಸಂಜೆ ಅಲ್ವಾ ಹೋಗೋದು, ಇವತ್ತು ಫುಲ್ಲು ಫ್ರೀ ಇರ್ತೀನಿ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ. ದೇವ್ರ ಮನೇನೂ ಎಲ್ಲ ಕ್ಲೀನಿಂಗ್ ಮಾಡಿದ್ದೀನಲ್ವ, ಅದರಿಂದ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಾಡ್ಕೋಬೇಕೆಲ್ಲನೂ. ನಾನು ಸುಮ್ಮನಾದೆ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇವಾಗ ಮನೆ ಕೆಲಸ ಎಲ್ಲ ಮುಗಿದು ಟೈಮ್ ಬಂದು 1:30 ಆಗಿದೆ. ರೈಸ್ ಇಟ್ಟಿದ್ದೀನಿ, ನೋಡ್ಬೋದು. 2 ಕುಕ್ಕರಲ್ಲೂ ರೈಸ್ ಇಟ್ಟಿದ್ದೀನಿ ಪುಳಿಯೋಗರೆಗೆ. ಯಾಕಂದರೆ ಅದು ಬಿಸಿ ಅನ್ನ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಸ್ವಲ್ಪ ಮುದ್ದೆ ಆ ಥರ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಅನ್ನ ತಣ್ಣಗಾದರೆ ಉದ್ರಾಗಿ ಬರುತ್ತೆ ಪುಳಿಯೋಗರೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಇಟ್ಬಿಟ್ಟಿದ್ದೀನಿ ರೈಸ್ಗೆ. ಅದು ಎಲ್ಲ ತಣ್ಣಗಾದರೆ ಚೆನ್ನಾಗಿರುತ್ತಲ್ಲ, ಅದರಿಂದ ಇವಾಗ ಎಲ್ಲ ಕೆಲಸನೂ ಮುಗಿದಿದೆ. ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಪುಳಿಯೋಗರೆನ ಮಾಡಿಕೊಂಡು ನನ್ನ ಮಗಳನ್ನ ಮತ್ತು ನನ್ನ ಹಸ್ಬೆಂಡ್ನ ರೆಡಿ ಮಾಡಿಸ್ಕೊಂಡು ಹೋಗೋದಷ್ಟೇ. ಎಲ್ಲ ಕೆಲಸ ಮುಗಿಸಿದ್ದೀನಿ. ಏನಪ್ಪ ಅಂದರೆ ನಾಳೆನೂ ಬ್ಯುಸಿ ಆಗಿಬಿಡ್ತೀನಿ. ನಾಡಿದ್ದು ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಅದರಿಂದ ಒಂದು ವಿಡಿಯೋ ಎಡಿಟಿಂಗ್ ಇದೆ, ಇವತ್ತೇ ಮುಗಿಸ್ಕೊತೀನಿ. ಇನ್ನೂ 1 hour 1.5 hour ಟೈಮ್ ಇದೆ. ಅಷ್ಟರಲ್ಲಿ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ. ನೋಡ್ಬೇಕು ಹೆಂಗಾಗುತ್ತೋ. ರೈಸ್ ಎಲ್ಲ ಆದರೆ ಹೋಗಿ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು. ಎಡಿಟಿಂಗ್ ಮಾಡ್ಕೊಂಡೇ ಕೂತ್ಕೊಂಡ್ಬಿಟ್ಟೆ. ಟೈಮ್ ಆಗೋಯ್ತು, 3 o'clock ಮೇಲಾಗ್ಬಿಡ್ತು. ನನ್ನ ಹಸ್ಬೆಂಡು ಬಂದಿದ್ದಾರೆ ಬೇಗ. ಯಾಕೆ ಎಲ್ಲೋಗ್ತಾ ಇದ್ದೀರಾ? ಎತ್ಕೊಂಬನ್ನಿ. ಪವರ್ ಬ್ಯಾಂಕ್ ಬಿಟ್ಟು ಬಂದಿದ್ದಾರಂತೆ ಗಾಡೀಲಿ, ಅದರಿಂದ ಹೋಗಿದ್ದಾರೆ. ಯಾಕೋ ಮಳೆ ಬರೋ ಥರ ಇದೆ, ಕ್ಲೈಮೇಟ್ ಫುಲ್ಲು ಮಳೆ ಬರೋ ಥರ ಮೋಡ ಆಗಿಬಿಟ್ಟಿದೆ. ಇನ್ನೂ ಆಗಿಲ್ವಮ್ಮ? ಆಯಿತು, ಎಲ್ಲ ಆಗೈತೆ. ಪುಳಿಯೋಗರೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಒಗ್ಗರಣೆ ಮಾಡಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಮುಗೀತು. ಎಲ್ಲ ರೈಸ್ ಮಾಡ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಗೋಗುತ್ತೆ. ಪಾಪು ಬರ್ತಾನಲ್ಲ, ಅಲ್ಲಿಂದ ಏನು ಕೊಡಿಸ್ತೆ ಪಾಪುಗೆ? ಅವನೇನು ಕೇಳಿದ್ರು ಕೊಡಿಸ್ತೀನಿ. ಫಸ್ಟ್ ನೀವೇನು ಕೊಡಿಸ್ತೀರಾ ಹೇಳಿ ರೀ? ಯಾರೋ ಒಬ್ರು ಕಳಿಸಿದ್ದಾರೆ ನಿಮ್ಮ ಯಜಮಾನ್ರು ಡ್ರಿಂಕ್ಸ್ ಯಜಮಾನ್ರು ಅಂತಲೂ ಕಳಿಸಿಲ್ಲ. ಇದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ, ಆದ್ರೂ ನಾನು ಮಾತಾಡಲೇಬೇಕು. ಯಾಕಂದ್ರೆ ನನ್ನ ಗಂಡನ ಬಗ್ಗೆ ಮಾತಾಡಿರೋದು ಅವರು. ಅವಳಿಗೆ ಟವಲ್ ಅಂತೇಳೆ ಅಲ್ಲೇ ಇಟ್ಟಿದ್ದೀನಿ, ತಗೋ ಮಗಳೇ. ಇದ್ರ ಬಗ್ಗೆ ಮಾತಾಡಲೇಬೇಕು. ನಾನು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಗಂಡ ಮಕ್ಳ ಬಗ್ಗೆ ಮಾತಾಡಿದ್ರೆ ನಾನು ಯಾರನ್ನೂ ಬಿಡಲ್ಲ ಅಂತ ಮೊದಲಾಗೆ ಹೇಳಿದ್ದೀನಿ. ಏನಂದರೆ ನಾನು ಮದ್ದಿಕ್ಕಿದ್ದಾರೆ ಅಂತ ವೀಡಿಯೋಸ್ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ನಮ್ಮ ಮನೆಯವರು ಎಷ್ಟು ಪೇಷಂಟ್ ಆಗಿದ್ದಾರೆ, ಎಷ್ಟೋ ಜನ ಇಂತಕ್ಕೆ ಈ ಥರ ಆಗಿದ್ದಾರೆ ಅಣ್ಣ ಅಂತ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡಿದ್ದಾರೆ. ಖುಷಿ ಆಯಿತು ಆ ಕಮೆಂಟ್ಗೆಲ್ಲ. ಯಾರೋ ಒಬ್ಬ ಇವತ್ತು ಬೆಳಗ್ಗೆ ಮಾಡಿದ್ದಾನೆ, ಅವ್ನು ಜೆನ್ಸೆ. ಏಕವಚನದಲ್ಲಿ ಮಾತಾಡ್ತೀನಿ ಅಂತ ನಮ್ಮ ಮನೆಯವ್ರು ಬೈತಾರೆ, ಅವನು ಇವನು ಅಂತೆಲ್ಲ ಮಾತಾಡಬೇಡ ಅಂತ ಬೈತಾರೆ. ಅಂಥವ್ರಿಗೆ ಹಂಗೆ ಕರಿಬೇಕು. ಯಾಕಂದರೆ ಆಂಟಿ ಅಂಕಲ್ಗೆ
ಆಂಟಿ ಅಂಕಲ್ಲು ಡ್ರಿಂಕ್ಸ್ ಮಾಡಿ ಫುಲ್ ಟೈಟ್ ಆಗಿಬಿಟ್ಟವನಿ. ನನ್ನ ಗಂಡನ ದುಡ್ಡು ತಂದು ಕೊಟ್ಟಿದ್ನ ಎಣ್ಣೆ ಕುಡಿಯೋಕೆ ಇದ್ನ ಇಲ್ಲ ನನ್ನ ಗಂಡನ ಸಾಕಿದ್ನ ಸಲಿವಿದ್ನ ಅವನು ಇವನು ಅಂತ ಏಕವಚನದಲ್ಲಿ ಮಾತಾಡೋಕೆ ಅವ್ನು ಯಾರು? ಅವ್ರ ಅಪ್ಪ ಅಮ್ಮ ಯಾವ ಥರ ಸಂಸ್ಕಾರ ಕೊಟ್ಟಿದ್ದಾರೆ, ಯಾವ ಥರ ಸಂಸ್ಕಾರದಿಂದ ಅವನ್ನ ಸಾಕಿದ್ದಾರೆ ಅಂತ ಯಾವ ಮಾತಲ್ಲೇ ಗೊತ್ತಾಗುತ್ತೆ. ಯಾರನ್ನೇ ಆದ್ರೂ ನಾವು ಅನ್ನೋಷ್ಟು ಅಧಿಕಾರ ಇಲ್ಲ. ತಂದೆ ತಾಯಿ ಹತ್ರನೇ ಯಾರು ಅನ್ಸ್ಕೊಳ್ಳಲ್ಲ. ಎದೆ ಹತ್ರ ಬೆಳೆದಿರೋ ಮಕ್ಕಳನ್ನ ತಂದೆ ತಾಯಿ ಯೋಚನೆ ಮಾಡ್ಬಿಟ್ಟು ಮಾತಾಡಿಸ್ತಾರೆ. ಅಯ್ಯೋ ಅನ್ನದ ಆಡದ, ಅಯ್ಯೋ ನನ್ನ ಮಕ್ಳು ಇಷ್ಟು ಬೇಜಾರು ಮಾಡ್ಕೋತಾರೋ ಏನೋ ಮಾತಾಡಬಾರ್ದು ಅಂತ. ಅಂಥದ್ರಲ್ಲಿ ಇವ್ನು ಯಾರು ಅಂತಲೇ ಗೊತ್ತಿಲ್ಲ. ಈ ಥರ ಕೆಟ್ಟ ಕಮೆಂಟ್ ಮಾಡಿದಾನಲ್ಲ, ಇವ್ನಿಗೆ ಯಾವ್ದು ಬರುತ್ತೆ ಬಾಯಿಗೆ ಮಾತಾಡಬಾರ್ದು. ನಿಜವಾಗ್ಲೂ ನನಗೆ ಅಷ್ಟು ಕೋಪ ಬಂದೈತೆ. ಯಾರೇನೋ ಸಾಕಿಲ್ಲ ಸಲವಿಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂದಿದ್ದಕ್ಕೆ ನಿಮಗೆಲ್ಲ ಪರ್ಮಿಷನ್ ಕೊಟ್ಟಿಲ್ಲ ನಮ್ಮನ್ನ ಅನ್ನಕ್ಕೆ ಆಡೋಕ್ಕೆ ಎಲ್ಲ ಮಾಡೋಕ್ಕೆ. ಇಷ್ಟ ಇದ್ದರೆ ವೀಡಿಯೋಸ್ ನೋಡಿ, ಇಲ್ಲ ಅಂದರೆ ಇಗ್ನೋರ್ ಮಾಡಿ. ಯಾರನ್ನೇನು ಕಾಲು ಹಿಡಿದು ಕೇಳಿಲ್ಲ ನನ್ನ ವೀಡಿಯೋಸ್ ನೋಡಿ ಅಂತ. ವಿಡಿಯೋ ನೋಡೋರು ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ಖುಷಿ ಇದೆ ಮತ್ತು ಗೌರವ ಇದೆ ಅವ್ರ ಬಗ್ಗೆ. ನೋಡದೇ ಇರೋದು ಇಷ್ಟ ಇಲ್ವಾ, ನಮ್ಮ ಮುಖಗಳು ನೋಡೋಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಗ್ನೋರ್ ಮಾಡಿ. ಅವನು ಇವನು ಅಂತ ಕಮೆಂಟ್ ಮಾಡಿದ್ರೆ ಸರಿ ಇರಲ್ಲ. ನಮಗೆ ಮಾತಾಡೋಕ್ಕೆ ನಮಗೂ ನಾಲ್ಗೆ ಇದೆ, ಜಾಸ್ತಿ ಟೈಮೇ ಬೇಡ ಮಾತಾಡೋಕ್ಕೆ. ಇನ್ನೊಂದ್ಸತಿ ಈ ಥರ ಕಮೆಂಟ್ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಎಲ್ಲ ರೆಡಿ ಆಯಿತು ನೋಡ್ಬೋದು. ಪುಳಿಯೋಗರೆನೂ ಆಯಿತು. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸಾಕು, ತಿನ್ನೋರು ತಿನ್ನಲಿ, ಊಟ ಮಾಡ್ಕೊಬರೋರು ಮಾಡ್ಕೊಬರ್ತಾರೆ, ಮಾಡ್ಕೊಬರ್ದೇ ಇರೋರು ಊಟ ಮಾಡಲಿ ಅಂದ್ಬಿಟ್ಟು ಇಷ್ಟು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನ ಇಲ್ಲ ಪೊಂಗಲ್ ಮಾಡ್ಕೊತೀನಿ ಅಂದೆ. ನಮ್ಮ ಅತ್ತೆ ಬೇಡ ಪುಳಿಯೋಗರೆನೇ ಮಾಡ್ಕೊಂಡ್ರು, ಅದರಿಂದ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ಲೋಟ ಯಾಕೆ? ಲೋಟ ನೀರು ಕುಡಿಯೋಕ್ಕೆ ನಿಮ್ಗಳಿಗೆ. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಕಮೆಂಟ್ ಮಾಡ್ತೀರಾ, ಆದರೆ ನಾವು ಅಷ್ಟು ದೂರ ಹೋಗ್ತಿರೋದ್ರಿಂದ ಚಿಕ್ಕ ಫ್ಲಾಸ್ಕಲ್ಲೆಲ್ಲ ತೊಗೊಂಡೋದ್ರೆ ನೀರು ಸಾಲಲ್ಲ. ಅದರಿಂದ 2 ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸ್ಟಿಕ್ಕರ್ ಇಲ್ಲಿಗೆ ಬಂದ್ಬಿಟ್ಟೈತಲ್ಲ, ಹೇಳ್ಬೇಕಲ್ವಾ. ಇವಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಟೈಮ್ ಎಷ್ಟಾಯಿತು? ಎಲ್ಲ ಒಬ್ಬಳೇ ಮಾಡಬೇಕು. ನನ್ನ ಹಸ್ಬೆಂಡ್ ಒಂದು ಸ್ವಲ್ಪನೂ ಹೆಲ್ಪ್ ಮಾಡಲ್ಲ. $17.50 ಹಂಗಂದ್ರೆ ಎಷ್ಟು? 550. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಬಂದು 6:30 ಆಗಿದೆ. 6 o'clockಗೆ ಮನೆ ಬಿಡಬೇಕು ಅಂತ ನಮ್ಮ ಅತ್ತೆ ಹೇಳಿದರು. ಟ್ರೈನ್ ಇರೋದು 9 o'clock ಮೇಲೆ ಇರೋದು. ನಮಗೆ ಹೇಳಿರೋದು ಬೇಗ ಹೊರಡಲ್ಲ ಅಂದ್ಬಿಟ್ಟು 7:30 8 o'clockಗೆಲ್ಲ ಟ್ರೈನ್ ಇದೆ ಅಂದ್ಬಿಟ್ಟು ಸುಳ್ಳು ಹೇಳಿದರು. ನಮ್ಮ ಅತ್ತೆಗೂ ಗೊತ್ತಿತ್ತಿಲ್ವಂತೆ. ನಾನೇನಮ್ಮ ಇಷ್ಟು ಸುಳ್ಳು ಹೇಳಿದ್ರಿ ಅಂದೆ, ಆದರೂ ನನಗೂ ಗೊತ್ತಿತ್ತಿಲ್ಲ ಅಂತ ಹೇಳಿದ್ರು. ಯಾಕಂದರೆ ನಮ್ಮ ರಿಲೇಟಿವ್ ಟ್ರೈನು ರಿಸರ್ವೇಷನ್ ಮಾಡಿಸಿದ್ದು. ಅದರಿಂದ ನಾನು ಟೈಮ್ ಆಯಿತು ಬೇಗ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ. ಇವಾಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿದೆ. ನಾನು ರೆಡಿ ಆದೆ. ನನ್ನ ಹಸ್ಬೆಂಡು ಮೊದಲಾಗೆ ರೆಡಿಯಾಗಿ ಕೂತಿದ್ದಾರೆ. ಮಂತ್ರಾಲಯ ಅಂದರೆ ಅವರು ಫಸ್ಟ್ ಇರ್ತಾರೆ. ಅವ್ರಿಗಂತೂ ಅದೇನು ಅಂತ ಗೊತ್ತಿಲ್ಲ, ಯಾವ ದೇವ್ರಿಗೂ ಬರಲ್ಲ ಅಂತಾರೆ. ಆದರೆ ಮಂತ್ರಾಲಯ ಅಂದರೆ ಫಸ್ಟ್ ರೆಡಿಯಾಗಿ ಕೂತಿರ್ತಾರೆ. ಹಂಗೆ ನಮ್ಮ ಸುಧಾಕ ಫೋನ್ ಮಾಡಿದರು, ಮಾತಾಡ್ಕೊಂಡು ನಗಾಡ್ತಾ ಇದ್ದೆ. ಇವಾಗ ಪೂಜೆ ಎಲ್ಲ ಮುಗೀತು. ಎಲ್ಲ ರೆಡಿಯಾಗಿದ್ದೀವಿ ನೋಡ್ಬೋದು. ನನ್ನ ಹಸ್ಬೆಂಡು ನನ್ನ ಮಗಳು ಎಲ್ಲ ರೆಡಿಯಾಗಿದ್ದೀವಿ. ಇವಾಗ ಹೋಗಬೇಕು. ಟ್ರೈನ್ ಬಂದಿರೋದು 8:30ಗಂತೆ. ನಮ್ಮ ಅತ್ತೆ ನಾನು ಬೇಗ ರೆಡಿ ಆಗಲ್ಲ ಅಂದ್ಬಿಟ್ಟು 7 ಗಂಟೆಗೆ ಟ್ರೈನ್ ಹತ್ತಬೇಕು, 7 ಗಂಟೆಗೆ ಟ್ರೈನ್ ಹತ್ತಬೇಕು ಅಂತ ಇದ್ರು. ಇವತ್ತಿನ್ನೂ ಅವ್ರ ಮನೆ ಬಿಟ್ಟಿಲ್ಲ. ಇವಾಗ ನಾವು ಪೂಜೆ ಮಾಡಿದ್ದೀವಲ್ಲ, ಒಂದು 10 ನಿಮಿಷ ಕೂತಿದ್ದು ಹೋಗೋಣ ಅಂದ್ಬಿಟ್ಟು ಕೂತಿದ್ದೀವಿ. ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ನಮ್ಮ ಯಜಮಾನ್ರು ಯಾವ ದೇವಸ್ಥಾನಕ್ಕೆ ಕರೆದ್ರೂ ನಾನು ಬರಲ್ಲ ಅಂತಾರೆ. ಆದರೆ ಮಂತ್ರಾಲಯಕ್ಕೆ ಅಂದರೆ ಫಸ್ಟ್ ಇರ್ತಾರೆ. ಬರಲ್ಲ ಅಂತ ಒಂದು ಮಾತು ಹೇಳಲ್ಲ ಅವ್ರ ಬಾಯಿಂದ. ಯಾಕ್ರಿ? ಹಲೋ, ಫೋನಲ್ಲಿ ಇಲ್ಲೇ ಮನೆ ಬಿಡ್ತಾ ಇದ್ದೀವಿ ಕಣೋ. ರೈಲ್ವೆ ಸ್ಟೇಷನ್ಗೆ ಬಸ್ ಇಲ್ಲ ಕಣೋ. ಅದು ಮುಂದೆನೇ ನಿಲ್ಲಿಸ್ತಾರಲ್ರಿ.
ಈ ಕಡೆ ಅದು ಗೊರಗೊಂಟೆಪಾಳ್ಯ ಬಸ್ ಹತ್ತಿದ್ರೆ ಏಕ್ ಈ ಕಡೆ ಈ ಸೈಡ್ ಇಳಿಸ್ತಾರೆ, ರೋಡ್ ಕ್ರಾಸ್ ಮಾಡ್ಕೋಬೇಕು. ಯಾಕ್ರಿ ಹೇಳ್ರಿ, ಮಂತ್ರಾಲಯಕ್ಕಾದ್ರೆ ಬರ್ತೀರಾ, ಇನ್ಯಾವ ದೇವಸ್ಥಾನಕ್ಕೂ ಬರಲ್ಲ ಅಂತೀರಾ, ಯಾಕೆ ಹೇಳಿ? ಮಂತ್ರಾಲಯ ಅಂದರೆ ನಂಗೆ ತುಂಬ ಇಷ್ಟ, ಅದಕ್ಕೆ ತುಂಬ ಇಷ್ಟ. ರಾಯರ್ ಭಕ್ತರೆ, ಆದರೆ ಪೂಜೆ ಮಾಡಲ್ಲ, ಗುರುವಾರ ಏನು ಪೂಜೆ ಮಾಡಲ್ಲ, ಆದರೆ ಮನಸ್ಸಲ್ಲೇ ಪೂಜಿಸ್ತಾರೆ. ನನ್ನ ಹಸ್ಬೆಂಡ್ ಹೇಳೋದೇ ಅಷ್ಟು, ಪೂಜೆ ಮಾಡಬೇಕು ಅಂತ ಏನಿಲ್ಲ, ನಮಗೆ ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು, ನನಗೆ ಆ ಭಕ್ತಿ ಇದೆ ಸಾಕು ಅಂತಾರೆ. ಅಂತ ಪೂಜೆ ಮಾಡೋಂಗಿಲ್ವ ಗುರುವಾರ? ಪೂಜೆ ಮಾಡೋದು ಅಂತ ಏನಿಲ್ಲ, ಪೂಜೆ ಮಾಡಿದ್ರೆ ಭಕ್ತರು ಅಂತ ಏನಿಲ್ವಲ್ಲ. ಸರಿ ಆಯ್ತು, ಹೊರಡದ. ಇವಾಗ ಆಟೋ ಬಂದೈತೆ, ಹೊರಡಬೇಕು. ಸ್ವಲ್ಪ ಮಕ್ಳಿಗೂ ತಿಂಡಿ ಸ್ನ್ಯಾಕ್ಸು ತಗೋಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನು ಮರ್ತಿದ್ದೀನೋ ಏನು ಬಿಟ್ಟಿದ್ದೀನೋ ಗೊತ್ತಿಲ್ಲ, ನೋಡೋಣ. ಹೋಗ್ಬೇಕು. ಅಮ್ಮು ನಡಿ ಹೋಗೋಣ. ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ಟ್ರೈನಲ್ಲಿ ಅಷ್ಟು ದೂರ ಹೋಗೋದ್ರಿಂದ ಇಬ್ಬರೂ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದು ಬೇಕು ಇದು ಬೇಕು ಅಂತ ತಲೆ ತಿಂತಾರೆ. ಅದರಿಂದ ಮೊದಲಾಗೆ ಎಲ್ಲ ತೊಗೊಂಬಿಡೋಣ ಅಂದ್ಬಿಟ್ಟು ತೊಗೊತಾ ಇದ್ದೆ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಅಮ್ಮ ಮತ್ತು ನನ್ನ ಮಗ ಇಬ್ಬರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಅಮ್ಮರು ಬಂದ್ರಂತ ರೀ, ಬಿಟ್ರಂತ. ನಮ್ಮ ಅತ್ತೆಯವರು ಮನೆ ಬಿಟ್ಟಿದ್ದಾರೆ, ಟೋಟಲ್ ಎಲ್ಲ ಮನೆ ಬಿಟ್ಟಿದ್ದಾರೆ. ಇವಾಗ ಕರೆಕ್ಟ್ ಟೈಮಿಗೆ ರೀಚ್ ಆಯ್ತೀವಿ ಎಲ್ಲ ಒಟ್ಟಿಗೆ. ಇವಾಗ ಅಮ್ಮಾರು ಬಂದು ವೆಯ್ಟ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ. ನನ್ನ ಹಸ್ಬೆಂಡು ಕರ್ಕೊಬರ್ತೀನಿ ಅಂತ ಹೋದರು. ಎಷ್ಟೊತ್ತಾದರೂ ಬರಲಿಲ್ಲ. ಅದರಿಂದ ಸಿಕ್ಕಿದ್ರೋ ಇಲ್ವೋ ಅಂದ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ ಕರ್ಕೊಂಬರೋಣ ಅಂದ್ಬಿಟ್ಟು. ಅಮ್ಮ ಮುಂದೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಅಮ್ಮ ಬಂದು ಮುಂದೆ ಹೋಗ್ಬಿಟ್ಟು ನಿಂತಿದ್ದಾರೆ. ಅದರಿಂದ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋದ್ರು ಕರ್ಕೊಬರೋಕ್ಕೆ. ಇವಾಗ ನಾನು ಹೋಗ್ತಾಯಿದ್ದೀನಿ. ಬಂದರು. ನನ್ನ ಮಗನ ನೋಡೋದೇ ನಮಗೆ ಖುಷಿ. ಬಂಗಾರಿ ಎಲ್ಲಿದ್ದಾರೆ? ಬಂಗಾರಿ ಅಲ್ಲೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಮಾತಾಡು ಚಿನ್ನಮ್ಮ. ಯಾಕೋ ಕೋಪ ಮಾಡ್ಕೊಂಡವನೇ. ನನ್ನ ಮಗಳಿಗೆ ಆ ಸ್ಲಿಪ್ಪರು, ಇವನಿಗೆ ಸ್ಲಿಪ್ಪರು ಅಂತ ಮುಖ ಮಾಡ್ಕೊಂಡವನು. ಹಿಂಗೆ ಹೊಸ ಬಟ್ಟೆ ತಂದಿದ್ದೀನಿ, ಹೊಸ ಶೂ ತಂದಿದ್ದೀನಿ, ಎಲ್ಲ ತಂದಿದ್ದೀನಿ. ಹಾಂ, ನನ್ನ ಮಗಂಗೂ ತಂದಿದ್ದೀನಿ ಕಣೆ. ಇಲ್ಲಿಲ್ವೇ 2 ಕ್ಯಾನ್? ಹ್ಞೂ ಸರಿ, ಅದು ಬಿಡು, ನೀನು ಮಾತಾಡು. ಅಪ್ಪಾಜಿ, ನಮ್ಮೂರಿಂದ ನಮ್ಮ ದೊಡ್ಡಪ್ಪನ ಮಗಳು ಫೋನ್ ಮಾಡಿದ್ದಾಳೆ. ಚಂದ್ರಿ ಮಗಳು ಫೋನ್ ಮಾಡಿದ್ದಾಳೆ. ನೋಡಿ ಹೆಂಗ್ ಮಾತಾಡ್ತಾನೆ. ಮಾತಾಡು ಮಗ್ನೆ. ಚಿನ್ನಮ್ಮ ಹಂಗನ್ಬಾರ್ದು ಪಾಪು, ಹೇಳು ಪಾಪು ಅನ್ಬೇಕು. ಮಾತಾಡ್ಸವ ಪಾಪದ ಆಶಾಗ ಅಣ್ಣ ಇವತ್ತು ಎತ್ಕೋಗಿಲ್ವಲ್ಲ, ಶಿಷ್ಯರ್ಕ್ ಹೋಗಿಲ್ವಲ್ಲ. ಮಾತಾಡು. ಅನ್ಕೊಬಿಟ್ಟೈತಿ. ಮಾತಾಡ್ಲಾ? ಹೇಳೊಂದನ ಅತ್ತೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟೈತಿ ಕಣ. ನೋಡು ಏನೇ ಅಂತ ಮಾತಾಡ್ತಾನೆ. ಫುಲ್ಲು ರಫ್ ಅಂಡ್ ಟಫು. ದೇವಸ್ಥಾನ ಸಭೆ ಮಾಡ್ತಾರಾ? ಕುತ್ಕೊಳ್ಳಿ, ಎಲ್ಲ ಬಂದು ಜಾಗ ಇಟ್ಕೋತಾರೆ. ಕುತ್ಕೋ ಸುಮ್ಮನೆ. ನೋಡಿ ಹೇಮವ್ ಕಳಿಸು, ನಮ್ಮ ಹೇಮವ್ನ ನೀನು. ಮಗಳು ನನ್ನ ಮಗನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಈಗ ಬಂದು ಒಂದು 1/4 ಗಂಟೆ ಆಯ್ತಾ ಮಮ್ಮಿ? ಒಂದು 20 ಮಿನಿಟ್ಸ್ ಅನ್ಕೊಳ್ಳಿ. ಇಲ್ಲಿಗೆ ಇವರಿಬ್ರು ಜೋಡಿಯಾಗಿ ಒಂದು 20 ಮಿನಿಟ್ಸ್ ಆಯಿತು. ಅಲ್ಲೇ ಒಂದು 10 ಸತಿ ಕಿತ್ತಾಡ್ಕೊಂಡಿದ್ದಾರೆ. ತುಂಬ ಕಿತ್ತಾಡ್ತಾರೆ. ನನ್ನ ಮಗಂದೇ ಅರ್ಧ ಅಂದರೆ ನನ್ನ ಮಗಳಿಗೆ ರೇಗಿಸ್ತಾಳೆ, ನನ್ನ ಮಗ ಸರಿಯಾಗಿ ಕೊಡ್ತಾನೆ ಅದೇನೋ ಅವಳಿಗೆ, ಅಲ್ವಾ? ನನ್ನ ಪುಟಾಣಿಗಳು ಎರಡನ್ನು. ಇವಾಗ ಪ್ಲಾಟ್ಫಾರ್ಮ್ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಬರ್ತಾ ಇದೆ ನಮ್ಮ ಸೈನ್ಯ. ಸರಿ ಬಾ. ರಜ್ಜಿತ ಸೆಟ್ಲ್ ಆಗ್ಬಿಟ್ಟವನೆ. ಎಲ್ಲ ಹೋಗ್ತಾ ಇದ್ದಾರೆ ಇವಾಗ. ಅಂದರೆ ಟ್ರೈನ್ ಹತ್ತದು, ಬೋಗಿ ಸಿಕ್ತು, ಸೀಟ್ ಸಿಕ್ಕಿಲ್ಲ. ಸೀಟ್ ಹುಡುಕಿ ಒಬ್ಬೊಬ್ರನ್ನೇ ಇವಾಗ ಕುತ್ಕೋಬೇಕು. ವೈಟ್ ಕಾಣಿಸ್ತಾ ಇದ್ದೀನಲ್ಲ, ಇವಾಗ ಸೀಟ್ ಹಿಡ್ಕೊಂಡು ಎಲ್ಲ ತಾಲಿ ಅಣ್ಣ ಕಿತ್ಕೊಂಡ ಕೇಳೋಣ.
ಶಿವು ಒಂಚೂರು ಭಯ ಇಡು ಶಿವು. ಅವ್ರಿಗೂ ಒಂದು ಲೆಕ್ಕ ಇಲ್ಲ ಬಿಡು. ನಾವು ತಿಂದು ಮಲ್ಕೊಂಡ್ರೆ ಸಾಕು. ಈಗ ಚಪಾತಿ ಎಲ್ಲ ಮಾಡ್ಬೇಕಾದ್ರೆ ಮಾಡು. ಲೋಟಕ್ಕೆ ನೀರು ಹಾಕಿ ಸರಿ ಹುಷಾರಾಗಿ ಬಂದ್ರೆ ಇವಾಗ ಮಕ್ಕಳಿಗೆಲ್ಲ ಪುಳಿಯೋಗರೆ ಹಾಕಿ ತಿನ್ನಿಸ್ತಾ ಇದ್ದೆ ನಾನು. ಎಲ್ಲರೂ ಪುಳಿಯೋಗರೆ ತಿಂತಾಯಿದ್ರು. ಎಲ್ಲ ಇಷ್ಟಪಟ್ಟು ತಿಂದರು, ಚೆನ್ನಾಗೈತೆ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಹೋಗಿದ್ರು ಆಗಿರೋದು. ನಮ್ಮ ಅತ್ತೆ ಜಾಸ್ತಿ ಏನು ಬೇಡ, ಸ್ವಲ್ಪನೇ ಮಾಡ್ಕೊಬರಮ್ಮ ಅಂದರು. ಅದರಿಂದ ನಾನು ಸ್ವಲ್ಪನೇ ಮಾಡ್ಕೊಂಡು ಹೋದೆ. ಒಟ್ಟಿನಲ್ಲಿ ಎಲ್ಲರೂ ತಿಂದರು, ಖುಷಿ ಆಯಿತು ಮಾಡ್ಕೊಂಡು ಹೋಗಿದ್ಕೂ. ಹೇಳು ಸರ್. ನೀನು ಬ್ಯಾಡ್ ಬಾಯ್, ನೀನು ಒಳ್ಳೆ ಬುದ್ಧಿ ಕಲ್ತಿಲ್ಲ, ಒಳ್ಳೆ ಬುದ್ಧಿ ಕಲ್ತಿಲ್ಲ ನೀನು. ನೋಡಿ ನೋಡಿ ಗಾಯ್ಸ್ ಹೆಂಗ್ ಆಡ್ತಾನೆ ನೋಡಿ ಗಾಯ್ಸ್. ಕಂಟ್ರೋಲ್ ಮಾಡೋ ಗಂಟ ಕಷ್ಟ ಆಯ್ತು, ತುಂಬಾ ತುಂಬಾ ಕಷ್ಟ ಆಯ್ತು. ಅಂತಲೇ ಮಾಡ್ಕೊಂಡು ಎಲ್ಲರೂ ಕುಡಿ ತೊಡ್ಸಿ ಊಟ ಬಿಡಿ. ಅದೇನೋ ಬಿಸ್ತಾವ್ ನೋಡವನು. ಅವ ಪ್ಯಾನ್ ಕೈ ಕೊಟ್ಬಿಡ್ತಾರ ಅವ್ರು, ಸರಿ ಇಲ್ಲ ತರ್ಲೆಗಳು. ಬಿರಿಯಾನಿ ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ಎಲ್ಲ ಪುಳಿಯೋಗರೆ ಎಲ್ಲ ತಿಂದ್ಬಿಟ್ಟು ಮಲ್ಕೊಂತ ಒಂದೊಂದು ಸೀಟ್ ಇಟ್ಕೊಂಡು ಮಲಗಿದ್ದಾರೆ. 18 ಜನ ನಮ್ಮ ಕಡೆಯವ್ರು ಬಂದಿರೋದು. ಇವಾಗ ನಾವು ಮಲ್ಕೋಬೇಕು ಇಲ್ಲಿ. ನನ್ನ ಮಗನಂತೂ ಹಿಡಿದು ನಿಲ್ಸೋಕ್ಕೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನೆಕ್ಸ್ಟು ಮಂತ್ರಾಲಯದ ವ್ಲಾಗ್ ಬರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.